ಈ ಫೋಟೋ AI ಅಲ್ಲಿ ಜನರೇಟ್ ಮಾಡಿರೋದು. ನನಗೆ ಗೊತ್ತು ಈ ವಿಡಿಯೋ ಆದ್ಮೇಲೆ ತುಂಬಾ ಜನ ಹುರ್ಕೊಂಡ್ಬಿಟ್ಟು ನನ್ನನ್ನು ಅನ್ಫಾಲೋ ಮಾಡ್ತಾರೆ. ಇದೇನು ಹೊಸ್ತಲ್ಲ ನನಗೆ. ದರ್ಶನ್ ಸರ್ ಅವರ ವಿಡಿಯೋ ಯಾವ್ಯಾವಾಗೆಲ್ಲ ನಾನು ಮಾಡಿದೀನಿ ಅವಾಗೆಲ್ಲ ನನಗೆ ಬೇಕಾದಷ್ಟು ಅನ್ಫಾಲೋಗಳಾಗಿದೆ. ಬಟ್ ನೆನಪಿರ್ಲಿ, ನೀವು ಅನ್ಫಾಲೋ ಎಷ್ಟು ಮಾಡ್ತಿರೋ ಅದ್ರ 10ರಷ್ಟು ಡಿ ಬಾಸ್ ಫ್ಯಾನ್ಸ್ ನನಗೆ ಫಾಲೋ ಮಾಡ್ತಾರೆ. ಇದನ್ನು ಮಾತ್ರ ಮರಿಬೇಡಿ. ಇಷ್ಟು ದಿನ ದರ್ಶನ್ ಸರ್ ಅವರ ಹೆಸರು ಹೇಳ್ಕೊಂಡ್ಬಿಟ್ಟು ಸೋ ಕಾಲ್ಡ್ ಒಂದಿಷ್ಟು ಮೀಡಿಯಾಗಳು ಮತ್ತೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಹೊಟ್ಟೆಗೆ ಅನ್ನ ತಿಂತಾ ಇದ್ರಲ್ಲ, ಸ್ವಲ್ಪ ದಿನದಿಂದ ಅವರಿಗೆ ಊಟ ಇರಲಿಲ್ಲ, ಗತಿ ಇರಲಿಲ್ಲ. ಎಗೇನ್ ದರ್ಶನ್ ಸರ್ ಅವರ AI ಫೋಟೋನ ಇಟ್ಕೊಂಡ್ಬಿಟ್ಟು ದರ್ಶನ್ ಸರ್ಗೆ ಹಾಗಾಯ್ತು ಹೀಗಾಯ್ತು, ಅವ್ರು ಮಾಡಿರೋ ಪಾಪ ಕೆಲಸಗಳಿಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ, ಅವ್ರ ಮುಖ ನೋಡೋ ಹಾಗಿಲ್ಲ, ಅವ್ರ ಮುಂದೆ ಸಿನಿಮಾಗಳನ್ನ ಮಾಡೋದಿಲ್ಲ, ಅವ್ರ ಹೆಲ್ತ್ ಸರಿ ಇಲ್ಲ, ಇದನ್ನೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ, ಈ ತರ ಪರಿಸ್ಥಿತಿ ಅವ್ರಿಗೆ ಬರಬಾರ್ದಿತ್ತು, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ, ಅದು ಇದು ಅಂತ ಏನು ನ್ಯೂಸ್ ಚಾನೆಲ್ಗಳಲ್ಲಿ ಹಾಕೊಂಡು ಪುಂಗಿದಿರಾ ಅಂತ ಹೇಳಿದ್ರೆ ಒಂದು ವಾರದಿಂದ ನಾಚಿಕೆ ಮಾನ ಮರ್ಯಾದಿಲ್ವೇನ್ರೋ ನಿಮಗೆ? ಈ ತರ ದರಿದ್ರ ಬಾಳ್ ಬದಲು ಸಾಯ್ರಿ ಹೋಗಿ ಎಲ್ಲಾದ್ರು. ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ನಿಮ್ಗೆ ಅನ್ನನೇ ಇಲ್ವಾ? ನಿಮ್ ಸಂಸಾರಗಳು ನಡೆಯೋದಿಲ್ವಾ? ನಿಮಗೆ ಸಂಬಳ ಕೊಡೋದಕ್ಕೆ ನಿಮ್ಮ ಓನರ್ಗಳ ಹತ್ರ ಹಾಗೆ ನಿಮ್ಮ ಮೀಡಿಯಾ ಚಾನೆಲ್ಗಳ ಹತ್ರ ದುಡ್ಡಿಲ್ವಾ? ಅವ್ರ ಹೆಸರೇ ಬೇಕಾ ನಿಮಗೆ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಜನ. 2 ವರ್ಷದಿಂದ ಅಂತೂ ಅವರಿಂದನೇ ನಿಮ್ ಚಾನೆಲ್ಗಳು ನಡೆದಿದೆ ಅಂತ ಎಲ್ರಿಗೂ ಗೊತ್ತು. ದರ್ಶನ್ ಸರ್ ಬಗ್ಗೆ ನನಗೆ ಹೆಮ್ಮೆ ಆಗೋದೇನ್ ಗೊತ್ತಾ? ಅವ್ರು ಇಲ್ಲಿರ್ಲಿ ಒಳಗಿರ್ಲಿ ನಿಮಗೆ ಅನ್ನ ಹಾಕ್ತಾ ಇದಾರೆ ಅಷ್ಟೇ. AI ಜನರೇಟ್ ಮಾಡಿರೋ ಫೋಟೋನ ಇಟ್ಕೊಂಡ್ಬಿಟ್ಟು ಚಾನೆಲ್ ಅಲ್ಲಿ ಪ್ರೋಗ್ರಾಮ್ಗಳ ಮೇಲೆ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಕಚಡ, ದರಿದ್ರ, ಅಸಹ್ಯವಾದ ಬಾಳು ಬೇರೆ ಯಾರು ಬಾಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಿಕ್ಷುಕನಿಗೆ ಇರಬೇಕಾದಂತ ಮಿನಿಮಮ್ ಯೋಗ್ಯತೆ ಕೂಡ ನಿಮಗಿಲ್ಲ. ಅಟ್ಲೀಸ್ಟ್ ಒಂದು ಭಿಕ್ಷೆ ಬೇಡ ತಿಂತಾನೆ, ಭಿಕ್ಷೆ ಬೇಡ್ರು ಅಟ್ಲೀಸ್ಟ್ ಪರವಾಗಿಲ್ಲ, ಭಿಕ್ಷೆನಾದ್ರೂ ಬೇಡಿ, ನಿಮಗೆ ಗೌರವನಾದ್ರೂ ಇರುತ್ತೆ. ಈ ತರ ಯಾಕೆ ಕಚಡ ಬಾಳ್ತಾ ಇದ್ದೀರಾ? ಒಂದು ಬೇಸಿಕ್ ಕಾಮನ್ ಸೆನ್ಸ್, ಯಾವುದು AI ಫೋಟೋ, ಯಾವುದು ಒರಿಜಿನಲ್ ಫೋಟೋ? ಮೀಡಿಯಾದಲ್ಲಿ ಏನಕ್ಕೆ ಕೆಲಸ ಮಾಡ್ತಾ ಇದೀರಾ ನೀವೆಲ್ಲ? ಜರ್ನಲಿಸಂ ಮಾಡಿರೋದು ಏನಕ್ಕೆ ನೀವೆಲ್ಲ? ನಿಜವಾಗ್ಲೂ ಜರ್ನಲಿಸಂ ಮಾಡಿದಿರಾ ನೀವೆಲ್ಲ? ಒಬ್ಬ ಅನ್ಎಜುಕೇಟೆಡ್ ಹೋಗಿ ಕೇಳಿದ್ರು ಗೊತ್ತಿರುತ್ತೆ ಇದು ಒರಿಜಿನಲ್ ಫೋಟೋ ಅಲ್ಲ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಇನ್ನೊಬ್ರು ಸಂಸಾರದ ಬಗ್ಗೆ ಮಾತಾಡಬೇಕು, ಇನ್ನೊಬ್ರು ಜೀವನದ ಬಗ್ಗೆ ಮಾತಾಡಬೇಕು, ಇನ್ನೊಬ್ರು ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡಿದೇ ನೀವು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಂದ್ರೆ ಈ ಚಂದಕ್ಕೆ ನಿಮಗೆ ಚಾನಲ್ ಬೇಕಾ? ಈ ಚಾನಲ್ನ ಕರ್ನಾಟಕ ಜನಗಳು ನೋಡ್ಬೇಕಾ? ಏನು ಉಪಯೋಗ ಇದರಿಂದ ಅವರಿಗೆ? ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸಾಕು, ನಮಗೆಲ್ಲ ಬೇಕಾದಷ್ಟು ನಾಲೆಡ್ಜ್ ಸಿಗುತ್ತೆ. ನಿಮ್ಮ ಚಾನಲ್ಗಳು, ನಿಮ್ಮ ವ್ಯವಸ್ಥೆಗಳು, ನೀವು ಹೊಟ್ಟೆಪಾಡಿಗೋಸ್ಕರ ಮಾಡ್ತಿರುವಂತ ದರಿದ್ರ ಕೆಲಸಗಳು, ಇದ್ಯಾವುದು ಬೇಕಾಗಿಲ್ಲ ಕರ್ನಾಟಕ ಜನಗಳಿಗೆ. ನಿಮ್ಮ ಇಂಥ ದರಿದ್ರ ಬಾಳ ಬದಲು ಸತ್ತೇ ಹೋಗ್ಬಿಡಿ ನೀವು, ಪರವಾಗಿಲ್ಲ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಒಬ್ಬ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ನಾನು ಏನ್ ಹೇಳ್ಬೇಕು ಅದನ್ನ ಹೇಳಿದೀನಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ರೀಪೋಸ್ಟ್ ಮಾಡಿ. ಇನ್ನಷ್ಟು ಇಂಥ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನನ್ನ ಅಕೌಂಟನ್ನ ಫಾಲೋ ಮಾಡ್ಕೊಳ್ಳಿ.